ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ತಮ್ಮ ಯಜಮಾನನಿಗಾಗಿ ಕಾಯುತ್ತಿರುವ ಮನುಷ್ಯರಂತೆ ಇರ್ರಿ. ರೀಪ್ರಿನ್ಸ್ ಪುಟ 3354, ಪುಟದ ಸಂಖ್ಯೆ 277, 278. ಆತನ ಪ್ರತ್ಯಕ್ಷತೆಯು ಲೋಕಕ್ಕೆ ತಿಳಿಯುವುದಿಲ್ಲ. ಕಳ್ಳನು ಬರುವ ಜಾವ ಮನೆಯ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕಗೊಡಿಸುತ್ತಿರಲಿಲ್ಲವೆಂಬುದು ತಿಳಿದುಕೊಳ್ಳಿರಿ. ಇಲ್ಲಿ ಉಲ್ಲೇಖವಾಗಿರುವುದು ಒಂದು ಕಳ್ಳನಂತೆ ಬರುವುದನ್ನು ಮತ್ತು ಕನ್ನ ಹಾಕುವುದು ಎಂಬುದರ ಗ್ರೀಕ್ ಮೂಲಕ ಅಕ್ಷರಾರ್ಥವು ಅಗೆಯುವುದು ಎಂಬುದು. ಹಿಂದಿನ ಕಾಲದಲ್ಲಿನ ಅನೇಕ ಮನೆಗಳು ಕಲ್ಲಿನಿಂದ ಅಥವಾ ಇಟ್ಟಿಗೆಯಿಂದ ಕಟ್ಟಲ್ಪಡುತ್ತಿರಲಿಲ್ಲ, ಆದರೆ ಒಣಗಿದ ಮಣ್ಣಿನಿಂದ ಕಟ್ಟಲ್ಪಡುತ್ತಿತ್ತು. ಇವು ಪಾಶ್ಚಾತ್ಯದಲ್ಲಿ ಮತ್ತು ಮೆಕ್ಸಿಕೋದ ಕೆಲವು ಭಾಗಗಳಲ್ಲಿ ಬಿಸಿಲಿನಲ್ಲಿ ಒಣಗಿಸಿದ ಹಸಿ ಇಟ್ಟಿಗೆಯ ಮನೆಗಳೆಂದು ಕರೆಯಲ್ಪಟ್ಟಿರುವ ಕಟ್ಟಡಗಳನ್ನು ಹೋಲುವುದು. ಇಂಥ ಮನೆಯ ಒಳಹೊಕ್ಕಲು ಬಾಗಿಲನ್ನು ಒಡೆಯುವುದಕ್ಕಿಂತಲೂ ಸುಲಭವಾಗಿ ಗೋಡೆಯಲ್ಲಿ ಅಗೆಯುವುದು ಬಹು ಶೀಘ್ರವಾಗಿರುವುದು. ಆ ಮನೆಯ ಯಜಮಾನನು ಅಥವಾ ಅದರ ಒಡೆಯನು ಕರ್ತನನ್ನು ಸೂಚಿಸುವುದಿಲ್ಲ, ಯಾಕೆಂದರೆ ಸೂಚಿಸಲ್ಪಟ್ಟ ಮನೆಯು ಈಗಿನ ಕಾಲದ ದುಷ್ಟ ಲೋಕ, ಅಂದರೆ ಈಗ ರೂಪುಗೊಂಡಿರುವ ಸಾಮಾಜಿಕ ವ್ಯವಸ್ಥಾ ಕ್ರಮಗಳನ್ನು ಉಲ್ಲೇಖಿಸಿರುವುದು. ಸಾಮಾನ್ಯವಾಗಿ ಈಗಿನ ಸಾಮಾಜಿಕ ಸಂಸ್ಥೆಗಳಿಗೆ ಒಡೆಯನಾಗಿ ಸೈತಾನನು ಈ ಪ್ರಪಂಚದ ದೇವರು, ಈ ಲೋಕದ ಅಧಿಪತಿ ಆಗಿದ್ದರೂ ಇದು ಸೈತಾನನೆಂಬ ಅರ್ಥ ಬರುವುದೆಂದು ನಿರ್ಣಯಿಸುವ ಅಗತ್ಯವಿಲ್ಲ. ಭೂಲೋಕ ಸಾಮ್ರಾಜ್ಯಗಳು ಅಂದರೆ ಅಧಿಕಾರದಲ್ಲಿರುವವರು. ದಾನಿಯೇಲನ ಅದ್ಭುತ ಪ್ರತಿಮೆಯ 10 ಕಾಲು ಬೆರಳುಗಳು ಮತ್ತು 4ನೆಯ ಮೃಗ, ಇವುಗಳು ಈ ಮನೆಯ ಯಜಮಾನನನ್ನು ಸೂಚಿಸುವುದೆಂದು ನಾವು ಬಹು ಸೂಕ್ತವಾಗಿ ಅರ್ಥ ಮಾಡಿಕೊಳ್ಳಬಹುದು. ಎಚ್ಚರವಾಗಿರುವ ಆತನ ಸೇವಕರಿಂದ ಕೇಳಲ್ಪಡುವಂಥ, ಆದರೆ ನಿದ್ರಿಸುತ್ತಿರುವ ಮತ್ತು ಚಿಂತಾಭಾರಗಳಿಂದ ಕೂಡಿರುವ ಸೇವಕರಿಂದ ಅದು ಕೇಳಿಸಿಕೊಳ್ಳಲಾಗದಂಥ ಕರ್ತನ 2ನೆಯ ಬರುವಿಕೆಯ ವಿಷಯವು ಮತ್ತು ಬಾಗಿಲು ತಟ್ಟುವಿಕೆಯು ಲೋಕಕ್ಕೆ ಸಂಪೂರ್ಣವಾಗಿ ತಿಳಿಯದಾಗಿರುವುದು. ಇವರಿಗೆ ಆತನ ಪ್ರತ್ಯಕ್ಷತೆಯು ಹಂಬಲಿತನಾದ ಯಜಮಾನನ ಹಿಂದಿರುಗುವಿಕೆ ಮತ್ತು ಆತನಿಂದ ಸೇವೆ ಹೊಂದುವಂಥದ್ದಾಗಿರದೆ, ಅದು ವಿರೋಧಿಯ ಮನೆಯಲ್ಲಿ ಇಲ್ಲದಿರುವಾಗ ಆ ಮನೆಯನ್ನು ವಶಪಡಿಸಿಕೊಂಡು ಆತನ ಹಿತಾಸಕ್ತಿಗಳಿಗೆ ವಿರೋಧವಾಗಿ ಅದನ್ನು ಬಳಸಿಕೊಳ್ಳುವುದಕ್ಕೆ ಸಂಬಂಧಿಸುವಂಥದ್ದಾಗಿರುವುದು. ಇವರಿಗೆ ಆತನು ಬರುವ ಕಾಲವು ತಿಳಿಯದೆಯಾದಲ್ಲಿ ಇವರು ತಮ್ಮನ್ನು ಕೆಲವು ವಿಧದಲ್ಲಿ ಬಲಪಡಿಸಿಕೊಂಡು ಈಗಿನ ಸಂಸ್ಥೆಗಳನ್ನು ರಕ್ಷಿಸಿಕೊಳ್ಳಲು ಮತ್ತು ಅವುಗಳು ನಿರಂತರವಾಗಿ ಮುಂದುವರಿಯುವಂತಾಗಲು ಪರಿಶ್ರಮಿಸುತ್ತಿದ್ದರು. ಲೋಕದ ಮೇಲೆ ಕಳ್ಳನಂತೆ ಬರುವುದು, ನಿಶ್ಶಬ್ದವಾಗಿ ಬರುವುದನ್ನು, ಅಂದರೆ ಯಾವ ಆಡಂಬರವೂ ಇಲ್ಲದೆ, ಯಾವ ಘೋಷಣೆಯೂ ಅಥವಾ ಶಾಂತಿ ಕದಲುವ ಯಾವ ಗದ್ದಲವೂ ಇಲ್ಲದೆ ತಿಳಿಯದ ರೀತಿಯಲ್ಲಿ ಬರುವುದನ್ನು ಸೂಚಿಸುವುದು. ಬಲಿಷ್ಠನ ಮನೆಗೆ ಕನ್ನ ಹಾಕುವುದು ಅಂದರೆ ಈಗಿನ ಸಾಮಾಜಿಕ, ನಾಗರಿಕ, ಧಾರ್ಮಿಕ, ರಾಜಕೀಯ, ಹಣಕಾಸಿನ ಸಂಸ್ಥೆಗಳನ್ನು ಒಡೆದು ಹಾಕುವುದು. ಆತನ ಸೇವಕರಿಗಾಗಿ ಮಾಡುತ್ತಿರುವ ಬಾಗಿಲು ತಟ್ಟುವಿಕೆಯಂತೆ ಈಗಾಗಲೇ ನೆರವೇರಲ್ಪಡುತ್ತಾ ಇರುವುದು. ಸಾಮಾಜಿಕ ಸಂಸ್ಥಾಪನಾ ಕ್ರಮಗಳು ಸಂಪೂರ್ಣವಾಗಿ ನೂತನ ಪ್ರಭುವಿನ ನಿಯಂತ್ರಣಕ್ಕೆ ಬಂದಿರುವುದು. ಆತನು ತನ್ನ ಸೇನಾ ಬಲವನ್ನು ಸಜ್ಜುಗೊಳಿಸುತ್ತಿರುವನು ಮತ್ತು ಮನುಷ್ಯರ ಕೋಪವು ತನ್ನ ಘನಕ್ಕೆ ಸಾಧಕವಾಗುವಂತೆ ಮಾಡಿ ಆತನು ಸ್ವಾರ್ಥ ಭಾವದಿಂದ ಕಟ್ಟಲ್ಪಟ್ಟ ಸಂಘ ಸಂಸ್ಥೆಗಳೆಲ್ಲವನ್ನು ಕಿತ್ತೊಗೆಯುವ ತನ್ನ ಉದ್ದೇಶವು ನೆರವೇರುವಂತೆ ಮಾಡುವನು. ಅದರ ಬೀಳುವಿಕೆಯು ಬಹು ಘೋರವಾಗಿರುವುದು. ಅಂಥ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಲ್ಲಿಯವರೆಗೂ ಆಗಲಿಲ್ಲ. ಆದರೆ ಹಾಳು ಪಾಳಾದ ಇವುಗಳ ಮೇಲೆ ರಾಜಾದಿರಾಜನೂ ಕರ್ತರ ಕರ್ತನೂ ಆದವನು ಭವ್ಯವಾದ ದೇವರ ರಾಜ್ಯವನ್ನು ಎಬ್ಬಿಸುವನು. ಇದಕ್ಕಾಗಿ ಆತನವರೆಲ್ಲರೂ ಈಗಾಗಲೇ ನಿನ್ನ ರಾಜ್ಯವೂ ಬರಲಿ ಎಂದು ಪ್ರಾರ್ಥಿಸುತ್ತಿರುವರು. ಅದು ಕರ್ತನಿಂದ ಸ್ಥಾಪಿಸಲ್ಪಟ್ಟಾಗ ನಿಜವಾಗಿಯೂ ಅದು ಸಮಸ್ತ ಜನಾಂಗಗಳ ಇಷ್ಟವಸ್ತು ಆಗಿರುವುದು.